ಕಾಂತಾಪುರ ಪಂಚಾಯಿತಿಯಲ್ಲಿ ಹಗರಣ ನಡೆದಿದ್ದು, ಕಾಮಗಾರಿಯ ಬಿಲ್ಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಅವರು ಲಪಟಾಯಿಸಿದ್ದು, ಈ ಸಂಬಂಧ ದೂರು ದಾಖಲಿಸಿದ್ದೇವೆ ಎಂದು ಕರಿಕ್ಯಾತನಹಳ್ಳಿ ಮುಖಂಡ ಯೋಗೇಶ್ ಅವರು ಆರೋಪ ಮಾಡಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಿಗೆ ದೂರು ದಾಖಲಿಸಿ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಅಧ್ಯಕ್ಷರಾದ ರಮೇಶ್ ಹಾಗೂ ವಿಶಾಲಾಕ್ಷಿ ಅವರು, ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಯೋಗೇಶ್ ಅವರು ಇಲ್ಲಸಲ್ಲದ ಆರೋಪವನ್ನು ಮಾಡಿ ಮಾಜಿ ಅಧ್ಯಕ್ಷರುಗಳ ಮೇಲೆ ಆರೋಪ ಹೊರಿಸಿರುವುದು ಎಷ್ಟು ಸರಿ? ಇವರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಎಂದು ದಾಖಲೆ ಬಿಡುಗಡೆ ಮಾಡಿ ಯೋಗೇಶ್ ವಿರುದ್ಧ ಆರೋಪದ ಸುರಿಮಳೆಗಳನ್ನು ಮಾಡಿದರು. ನಾನು ಕಾಂತಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು. ಸರ್, ಏನಿಲ್ಲ, ಈ ನಮ್ಮ ಕರಿಕೆತ್ನಳ್ಳಿ ಯೋಗೇಶ್ ಅವರು ಕೆಲವು ದಿನಗಳಿಂದ ಕೆಲವೊಂದು ಆರೋಪಗಳನ್ನ ಮೀಡಿಯಾಗಳ ಮುಂದೆ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ತುಂಬ ಸತ್ಯದಿಂದ ದೂರ ಇದೆ ಅನ್ನೋದಕ್ಕೋಸ್ಕರನೇ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡೋಣ. ನನ್ನ ವಿಚಾರಕ್ಕೆ ಅವರು ಎಲ್ಲೋ ಒಂದು ವಿಚಾರವಾಗಿ ಮಾಜಿ ಅಧ್ಯಕ್ಷರುಗಳೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಏನೋ ಒಂದು ಮಾತನ್ನ ಮೀಡಿಯಾದಲ್ಲಿ ಹೇಳಿರೋದ್ರಿಂದ ಕೆಲವೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ನಾನು ಬಂದಿದ್ದೀನಿ. ಅವರು ಯಾವುದೇ ಒಂದು ಬಂದಂಥ ಸಂದರ್ಭದಲ್ಲಿ ಅದು ಒಟ್ಟು ಗ್ರ್ಯಾಂಟ್ ಎಷ್ಟು ಅಮೌಂಟು ಮತ್ತು ಆ ಗ್ರ್ಯಾಂಟಲ್ಲಿ ಎಷ್ಟು ಕಾಮಗಾರಿಗಳನ್ನ ಮಾಡಿದ್ದೀವಿ ಅನ್ನೋದನ್ನು ಸ್ಪಷ್ಟ ದಾಖಲೆ ಇಟ್ಕೊಂಡು ಮೀಡಿಯಾ ಮುಂದೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಅವ್ರು 25 ಲಕ್ಷ ಅನ್ನೋದು 30 ಲಕ್ಷ ಅನ್ನೋದು ಅದಲ್ಲ, ಅಲ್ಲಿ ಎಷ್ಟು ಕೆಲಸ ಮಾಡಿದ್ದೀವಿ, ಎಷ್ಟು ಲಕ್ಷದ್ದು ಅನ್ನೋದನ್ನ ಕ್ಲಾರಿಟಿ ತೊಗೊಂಡು ಮಾತಾಡಲಿ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಆಮೇಲೆ ಇದೇ ಯೋಗೇಶ್ ಅವರು ಒಂದು ಕಡೆ ಅರ್ಜಿ ಹಾಕ್ಕೊತಾರೆ ಸರ್, ಅದ್ರ ದಾಖಲೆ ಬೇಕಾದ್ರೆ ತಮ್ಮ ಆಮೇಲಿಂದ ನಾನು ಕೊಡ್ತೀನಿ. ಒಂದು ಕಡೆ ಅರ್ಜಿ ಹಾಕಂತಾರೆ, ಅದರಲ್ಲಿ ಅವರು ಒಂದು ಮಾತು ಹೇಳಿರ್ತಾರೆ. ಏನಂತ ಅಂದರೆ, ನೋಡಿ, ಸದರಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿರುವ ಕಾಮಗಾರಿ ಬಿಲ್ಲನ್ನು 1,05,000ಗಳಲ್ಲಿ ಸದರಿ ಕಾಮಗಾರಿಯನ್ನು ಪೂರೈಸದೆ ಅನುದಾನ ಹಣವನ್ನು ಲಪಟಾಯಿಸಿ ತಮಗೆ ಬೇಕಾದವರಿಗೆ ಬಿಲ್ ಮಾಡಿರ್ತಾರೆ. ಯಾವುದೇ ರೀತಿಯಾಗಿ ಕವಿತಾ ಯೋಗೇಶ್ ಅವರಿಗೆ ಸಂದೇಹವಾಗಿಲ್ಲ ಅಂತ ಸ್ಪಷ್ಟವಾಗಿ ಅವರು ಹೇಳಿ ಕೇಳಿರ್ತಾರೆ. ಇಲ್ಲಿ ಅವ್ರ ಗಮನಕ್ಕೊಂದು ತರ್ತಾ ಇದ್ದೀನಿ, ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರೇ ಅನುದಾನ ಅನ್ನೋದು ಎಲ್ಲೂ ಇಲ್ಲ. ಅವ್ರಿಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಬೇಕು ಅಂದರೆ, ನಮ್ಮ ಪಂಚಾಯತಿ ಯಾವ ಗ್ರೂಪ್ ಪಂಚಾಯತಿ ಅನ್ನೋದು ಕೂಡ ಅವ್ರಿಗೆ ಮಾಹಿತಿ ಇಲ್ಲ. ಯಾಕಂದರೆ ನಮ್ಮದು ಬಿ ಗ್ರೂಪ್ ಪಂಚಾಯತಿ, ನಾವು 20 ಸದಸ್ಯರಿಂದ ಒಳಗಡೆ ಇರುವಂಥ ಸದಸ್ಯರುಗಳು. ಬಿ ಗ್ರೂಪ್ ಆಗಿರೋದ್ರಿಂದ ನಮಗೆ 15 ಹಣಕಾಸು ಪ್ರತಿ ವರ್ಷ ಬಿಡುಗಡೆ ಆಗೋದು 29 ಲಕ್ಷ ಮಾತ್ರ. ಆ 29 ಲಕ್ಷದಲ್ಲೂ ಕೂಡ ಕ್ರಿಯೋಜ್ಞೆಯನ್ನು ಮಾಡಿಕೊಂಡು ನಿರ್ದಿಷ್ಟ ಅನಿರ್ದಿಷ್ಟ ಅಂತೇಳಿ 2 ಭಾಗಗಳನ್ನ ಮಾಡಿಕೊಂಡು ಅದರಲ್ಲಿ 60-40 ರೇಷಿಯೋ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಕಾಮಗಾರಿಗಳನ್ನ ನಾವು ಕ್ರಿಯೋಜ್ಞೆ ಅಪ್ರೂವಲ್ ಮಾಡ್ಕೊಂಡು ಮಾಡೋಂಥದ್ದು. ಎಲ್ಲೂ ಕೂಡ ಇಲ್ಲಿ ಒಂದೇ ಸತಿ 4 ಲಕ್ಷ, ಒಂದು ಕಡೆ ಎಲ್ಲೋ ಕಡೆ ಅರ್ಜಿ ಹಾಕ್ಬೇಕಾರೆ ಹೇಳ್ತಾರೆ 4 ಲಕ್ಷ ಅಂತಾರೆ, ಒಂದು ಕಡೆ ಅರ್ಜಿ ಹಾಕ್ಬೇಕಾರೆ ಹೇಳ್ತಾರೆ 5 ಲಕ್ಷ ಹೇಳ್ತಾರೆ. ಅವ್ರಿಗೆ ಹೆಂಗೆ ಹೊರತು ಯಾವುದೂ ಕೂಡ ಪ್ರೂಫ್ ಇಟ್ಕೊಂಡು ಕರೆಕ್ಟಾಗಿ ಕಾನೂನುಬದ್ಧವಾಗಿ ಎಲ್ಲೂ ಕೂಡ ಅವ್ರ ಚೌಕಟ್ಟಿನಲ್ಲಿ ಮಾತಾಡ್ತಾ ಇಲ್ಲ. ಆಮೇಲೆ ಈ ವಿಚಾರವಾಗಿ ಅವರು ನಿಲ್ಲಿಸಬೇಕು. ಯಾಕಂದರೆ ಅವ್ರ ಮಿಸ್ಸಸ್ ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಕಳೆದ ಜನವರಿ ಕೊನೆಯ ವಾರದಲ್ಲಿ ಕೂಡ ಕೊನೆ ಪಂಚಾಯತಿ ಮೀಟಿಂಗ್ ಆದಾಗಲೂ ಕೂಡ ನಾನೇ ಪ್ರಶ್ನೆ ಮಾಡಿದ್ದೀನಿ ಸಭೆ ಒಳಗಡೆ, ನೋಡಿಮ್ಮ, ನಿಮ್ಮ ಯಜಮಾನರು ಈ ಥರ ಹೊರಗಡೆ ಹಿಂಗೆ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ದಯಮಾಡಿ ನೀವು ಸರಿಯಾಗಿ ಉತ್ತರ ಕೊಡಿ, ಇಲ್ಲ ಏನಾದ್ರು ಸಮಸ್ಯೆ ಇದ್ದರೆ ಇವತ್ತು ಎಲ್ಲ ಸದಸ್ಯರು ಇದ್ದೀವಿ, ಬಾಯ್ಬಿಟ್ಟು ಕೇಳಿ ಅಂದಾಗ ಒಂದು ಮಾತು ಕೂಡ ಅವ್ರು ಶ್ರೀಮತಿಯವರು 5 ವರ್ಷದಿಂದಲೂ ಏನೂ ಮಾತಾಡಿಲ್ಲ, ಕೊನೆ ಮೀಟಿಂಗಲ್ಲೂ ಏನೂ ಮಾತಾಡಿಲ್ಲ. ಯಾಕೆ ಅಂದರೆ ಆಕೆಗೆ ಪ್ರತಿಯೊಂದು ಗೊತ್ತು. ಸದಸ್ಯರು ಏನೇ ಅಧ್ಯಕ್ಷರುಗಳು ಓಕೆ ಮಾಡಬೇಕಾದ್ರೂ ಎಲ್ಲ ಸದಸ್ಯರುಗಳ ಮುಂದೆ ಇಟ್ಟು ಅದನ್ನು ಅನುಮೋದನೆ ಮಾಡಿಸ್ಕೊಂಡೇ ನಾವು ಮುಂದಿನ ಹೆಜ್ಜೆಗಳು ಇಡಬೇಕಾಯ್ತದೆ ಹೊರತು ಹಿಂದೆಗಡೆ ಭಾಗದಿಂದ ಇನ್ನೊಂದು ಭಾಗದಿಂದೆಲ್ಲ ವ್ಯವಹಾರಗಳು ಯಾವುದೂ ಮಾಡೋಕ್ಕಾಗಲ್ಲ ಸರ್. ಅದೊಂದು ಅವ್ರಿಗೆ ಕ್ಲಾರಿಟಿ ಕೊಟ್ಟು ಹೇಳ್ಬಿಡ್ತಾ ಇದ್ದೀನಿ. ಸಿ.ಕೆ. ರಮೇಶ್ ಮತ್ತು ವಿಶಾಲಾಕ್ಷಿ ಅವರು ಮಾತನಾಡಿ, ಕಾಮಗಾರಿಯ ವಿಚಾರದಲ್ಲಿ ನೈಜತೆಯನ್ನು ಅಳವಡಿಸಿಕೊಂಡು ನಿರ್ವಹಣೆ ಮಾಡಲಾಗಿದೆ. ಅವರಿಗೆ ಯಾವುದೇ ರೀತಿಯ ವಂಚನೆ ಆಗಿರುವುದಿಲ್ಲ. ಇದೇ ರೀತಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದರೆ ನಮ್ಮ ಪಂಚಾಯತಿ ಕಾಂತಾಪುರ, ನಾನು ಹಿಂದೆ ಅಧ್ಯಕ್ಷ ಆಗಿದೆ, ಮಾಜಿ ಆಗಿದ್ದೀನಿ. ಈ ಕಾಮಗಾರಿಗಳು ಮಾಡಿದ್ದೀವಿ, ಮಾಡಿದ ಎರಡಕ್ಕೂ ಇದಕ್ಕೆ ಹೂವಿನಹಳ್ಳಿಗೆ, ಆಮೇಲೆ ಕರಿಕೆತ್ನಹಳ್ಳಿ ಸೋಲಾರ್ ಇದನ್ನು ಹಾಕ್ಸಿದ್ದೀವಿ. ಅವ್ರೇನು ಆರ್ಡರ್ ಕಾಪಿ ಏನು ಯೋಗೇಶ್ ಅವ್ರು ಬಂದು ಕೇಳೂ ಇರಲಿಲ್ಲ, ನಾವು ಮಾಡ್ತೀವಿ ಅಂತ. ನಾವು ಹಳ್ಳಿ ಜನಗಳು ಕೇಳ್ತಾರೆ ಅಂದ್ಬಿಟ್ಟು ಹೇಳಿದ್ವಿ, ಪಿ ಡಿ ಅವರು ಹೇಳಿದ್ವಿ, ಹಾಕ್ಕೊಡಿ ಸರ್ ಅಂತ ಹೇಳಿದ್ವಿ. ಅವರು ಹೇಳಿ KPT ಅವ್ರಿಗೆ ಹೇಳಿ ಹಾಕ್ಸಿದ್ವಿ. ಹಾಕ್ಸ್ಬಿಟ್ಟು ಇವರು ಏಕಾಏಕಿ ಹೋಗಿ ಹಾಕಿಸ್ಕೊಂಡವ್ರು. ಇವರು ನಮಗೇನು ಹೇಳೇ ಇಲ್ಲ. ಇವರು ಆರ್ಡರ್ ಕಾಪಿನೂ ಬಂದು ಏನು ಪಂಚಾಯತಿಗೆ ಬಂದು ಕೇಳೂ ಇಲ್ಲ. ಅವ್ರು ಇಷ್ಟ ಬಂದಾಗ ಹೋಗಿ ಹಾಕ್ಬಿಟ್ಟು ಇವಾಗ ಬಿಲ್ ಕೊಡು, ಅವ್ರನ್ನ ಹಾಕಿರೋರು ಬಿಲ್ ಮಾಡಿದ್ವಿ ನಾವು. ಅವ್ರು ಹೇಳ್ಸ್ತಾರೆ ಸರ್, ಕೇಳಿದ್ರು, ಹಾಕಿದ್ರು, ನಮ್ಮ ಮನೆಯವ್ರು ಹೋಗಿ ನೋಡ್ಕೊಬಂದಿದ್ರು, ಹಾಕಿದ್ರು. ಅವ್ರು ಮಾಡಿ ಸರ್ ಬಿಲ್ಲು ಅಂತ ಹೇಳಿದ್ವಿ. ಬಿಲ್ ಮಾಡಿದ್ರು. ಅವರು ಮಾಡಿ ಕೆಲಸ ಮಾಡಿದ್ಮೇಲೆ ಬಿಲ್ ಮಾಡಲೇಬೇಕಲ್ವ ಅಂದ್ಬಿಟ್ಟು ಮಾಡಿ ಅಂದ್ವಿ. ಇವ್ರು ಇವಾಗ ಏಕಾಏಕಿ ಬಂದ್ಬಿಟ್ಟು ನಮಗೂ ಅವರಾಗ ಅವರೇ ಹೋಗಿ ಹಾಕ್ಬಿಟ್ಟವ್ರೆ. ಹಾಕ್ಬಿಟ್ಟು ಬಿಲ್ ಮಾಡಿ ಅಂತ ಆರೋಪ ಮಾಡ್ತವ್ರೆ ಅಷ್ಟೇ. ನಾವಿನ್ನೇನು ಅವ್ರು ಅವ್ರು ಮಾಡಿಬಿಟ್ಟು ಇವ್ರಿಗೂ ಒಂದ್ಸಲ ಬಿಲ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಗೆ ನೆನೆಸಿದ್ದೀವಿ ಸರ್. ನಾವು ಹೆಂಗೆ 2 ಸಲ ಬಿಲ್ ಮಾಡೋಕ್ಕಾಗುತ್ತೆ ಅಂತ ಸರ್ ಹೇಳಿದ್ರು. ನಾವು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಮಾಡಿದ್ವಿ. ಇವ್ರು ಏನು ಉದ್ದೇಶ ಇಟ್ಕೊಂಡು ಯೋಗೇಶ್ ಅವರು ಇಷ್ಟು ಗಂಟೆ 5 ವರ್ಷದಿಂದ ಯಾವತ್ತೂ ಏನೂ ಸಮಸ್ಯೆ ಬಂದಿರಲಿಲ್ಲ. ಇನ್ನೇನು ಬತ್ತಾ ಇದಕ್ಕೆ ಇಷ್ಟು ಗಂಟೆ ಒಳ್ಳೆಯವರಾಗಿದ್ರು. ಅದೇನಕ್ಕೆ ಉದ್ದೇಶಕ್ಕೆ ಮಾಡ್ತವ್ರೋ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ. ಒಳ್ಳೆ ಈ ಥರ ಆರೋಪವನ್ನು ಮಾಡ್ತವ್ರು. ಅಷ್ಟು ಬಿಟ್ಟರೆ
ನಾವು ಏನು ಮೋಸ ಮಾಡಿಲ್ಲ, ಅವರು ಪಾಪ ಮಲ್ಲೇಶ್ವರು ಮೋಸನೂ ಮಾಡಿಲ್ಲ. ನಾವು ಅವ್ರು ಕೇಳಿದ್ರು, ಅವ್ರು ಹೇಳಿದ್ದಕ್ಕೆ ನಾವೇ ಹಳ್ಳಿ ಜನಗಳು ಕೇಳ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಬಲ್ಪ್ ಹಾಕ್ಸಿದ್ದೀವಿ, ಅದಕ್ಕೆ ಅವ್ರು ಬಿಲ್ಲು ಕೊಟ್ಟಿದ್ದೀವಿ. ಇವ್ರು ಬಂದ್ಬಿಟ್ಟು ಇವಾಗ ಏಕೈಕಿ ಬಿಲ್ ಮಾಡಿ ಅಂತ ಇಲ್ದರದಲ್ಲಿ ಹೇಳಿದ್ರೆ ಆರೋಪ ನಾವು ಕೇಳೋಕ್ಕಾಗಲ್ಲ ಸರ್. ಚೆನ್ನಾಗಿ ಮಾಡ್ತಾರೆ. ಏನು ಇದೆಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತೈತೆ ಹೊರತು ಇವತ್ತವರೆಗೂ ಏನು ದೂರಿಲ್ಲ. ಇವಾಗ ಕೊನೆಯಲ್ಲಿ ದೂರ ಮಾಡ್ತಾವ್ರೆ ಹೊರತು ಇಷ್ಟು ಗಂಟೆ ಏನೂ ಇಲ್ಲ. ಯಾವ ಸದಸ್ಯರು ಕೊಂಡಿದ್ದೀವಿ, ಕೆಲಸನೂ ಮಾಡವ್ರೆ, ನಾವು ಬಿಲ್ಲನ್ನು ಮಾಡಿದ್ದೀವಿ. ಅವ್ರು ಹೇಳ್ಕೊಬೋದಷ್ಟೇ, ಅವ್ರು ಇಷ್ಟ ಬಂದಂಗೆ ಅವ್ರು ಹೇಳ್ತಾರೆ. ಇವಾಗ ಊರೊಳಗೆ ಹೋದ್ರೆ ಮಾಡವ್ರೆ ಮಾಡಿಲ್ಲ ಅಂತ ಹೇಳಿದ್ರು ಸರ್. ಯಾರೇ ಆದರೂ ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ, ಈಗ ನೀವು ಬಂದಿದ್ದೀರಿ ಮಾತಾಡಿದ್ದೀವಿ ಅಂತ ಹೇಳಿದ್ರೆ ಹ್ಞೂ ಅಂತ ಹೇಳಲೇಬೇಕು ತಾನೆ. ಹಂಗೆ ಕೆಲಸ ಮಾಡೋರು ನಾವು ಬಿಲ್ ಮಾಡಿದ್ದೀವಿ. ಅವ್ರು ಮಾಡೇ ಇಲ್ಲ ಅಂತ ಯಾವ ಕಾರಣಕ್ಕೆ ಹೇಳ್ತಾರೋ ಅದು ಗೊತ್ತಿಲ್ಲ ಸರ್, ಅವ್ರವ್ರಿಗೆ ಗೊತ್ತು. ಪೊಲೀಸ್ ಠಾಣೆ ಮತ್ತು ಅಧಿಕಾರಿಗಳ ಬಳಿ ದೂರು ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.